ಪ್ರಿಯರೇ, ಎಲ್ರಿಗೂ ನಮಸ್ಕಾರ. ಮಾನ್ಯ ಡಿ ವಿ ಜಿಯವರ ಮಂಗುತಿಮ್ಮನ ಕಗ್ಗ, ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯದಲ್ಲಿ ನಾನು ಕರುಣಾಕರ ಬಳಕೂರು ನಿಮ್ಮೊಂದಿಗೆ. ಇಂದಿನ ಕಗ್ಗ, ಭೂ ವಿಷಯದಲ್ಲಿ ಪೊದಿದ ರಸವಾಸನೆಗಳೆಲ್ಲ ಆವಿಯಾಗಿ ಎಳೆದು ಮುಗಿಲಾಗಿ ಮಳೆಗೆರೆದು. ಭೂ ವಿಷಯದಲ್ಲಿ ಪೊದಿದ ರಸವಾಸನೆಗಳೆಲ್ಲ ಆವಿಯಾಗಿ ಏಳ್ದು ಮುಗಿಲಾಗಿ ಮಳೆಗೆರೆದು. ಬಾವಿಗೆ ಊಟೇನಿತ್ತು ನರರೊಡಲ ಸೇರುವುದು. ಬಾವಿಗೆ ಊಟೇನಿತ್ತು ನರರೊಡಲ ಸೇರುವುದು. ದೈವರಸತಂತ್ರವಿದು, ದೈವರಸತಂತ್ರವಿದು ಮಂಕುತಿಮ್ಮ. ಪ್ರಿಯರೇ, ನಾವಿರುವ ಈ ಭೂಮಿಗೆ ಹಲವು ಹೆಸರುಗಳಿವೆ. ಧರೆ, ಇಳೆ, ಭೂಮಿ, ಪೃಥ್ವಿ, ಧರಣಿ, ಧಾರುಣಿ, ಧರಿತ್ರಿ ಇತ್ಯಾದಿ. ಈ ಭೂಮಿಗೂ ಮತ್ತು ಮನುಷ್ಯನಿಗೂ ಅವಿನಾಭಾವ ಸಂಬಂಧ ಇದೆ. ದೇಹ ಮತ್ತು ಜೀವ ಅಂತ ಇದೆ. ಇಲ್ಲಿ ದೇಹ ಅಂದರೆ ಪ್ರಕೃತಿಯಾಗಿದೆ. ಜೀವ ಎಂಬುದು ಅಂತರಂಗದ ಚೈತನ್ಯವಾಗಿದೆ. ಪ್ರಕೃತಿಯ ಪಂಚಭೂತಗಳಿಂದ ನಮ್ಮ ದೇಹ ರಚನೆ ಆಗಿದೆ. ಶಾಲೆಯಲ್ಲಿ ನಾವು ಓದುವಾಗ ವಿಜ್ಞಾನ ವಿದ್ಯಾರ್ಥಿಗಳಾಗಿದ್ದರೆ ಅಥವಾ ಪರಿಸರದ ಬಗ್ಗೆ ವಿಷಯವನ್ನು ತಿಳಿಯುವಾಗ ಭೂಮಿಯ ಬಗ್ಗೆ ಹಲವು ವಿಚಾರಗಳನ್ನು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಹೀಗೆ ಬೇರೆ ಬೇರೆ ವಿಭಾಗದ ವಿಷಯಗಳಲ್ಲಿ ಜ್ಞಾನವನ್ನು ನಾವು ತಿಳಿದುಕೊಂಡಿದ್ದೇವೆ ಅಥವಾ ನಮ್ಮ ಮೇಷ್ಟ್ರು ನಮಗೆ ಹೇಳ್ತಾ ಇದ್ದರು. ಮಾನ್ಯ ಡಿ ವಿ ಜಿಯವರು ಕೂಡ ಈ ಕಗ್ಗದ ಮೂಲಕ ಭೂಮಿ, ಮನುಷ್ಯ, ಆಕಾಶ ಹೀಗೆ ಪ್ರಕೃತಿಯ ನಡುವೆ ಇರುವ ಮನೋವ್ಯಾಪಾರವನ್ನು ಬಿಡಿಸಿಡುವುದನ್ನು ನಾವಿಲ್ಲಿ ಕಾಣಬಹುದು. ವಿಶೇಷವಾಗಿ ಜಲಚಕ್ರದ ವರ್ಣನೆಯನ್ನು ಕಾಣಬಹುದು. ಜಲಚಕ್ರ ಅಂದರೆ ನೀರು, ನೀರಿನ ಒಂದು ನಿರಂತರವಾಗಿ ನಡೆಯುವಂಥ ಒಂದು ಕ್ರಿಯೆ. ಸೂಕ್ಷ್ಮವಾಗಿ ನೀವೆಲ್ಲರೂ ಇದನ್ನು ಗಮನಿಸಲೇಬೇಕು. ಯಾಕಂದರೆ ಇಲ್ಲಿ ಒಂದು ವಿಶೇಷವಾದಂಥ ವಿಸ್ಮಯ ಇದೆ. ಭೂಮಿಯ ಮೇಲೆ ಸೂರ್ಯನ ಶಾಖದಿಂದಾಗಿ ನೀರೆಲ್ಲವೂ ಆವಿಯಾಗಿ ಅದು ಮೋಡಗಳಾಗಿ ಪರಿವರ್ತನೆಗೊಂಡು ಮತ್ತೆ ಇಳೆಗೆ ಮಳೆಯಾಗಿ ಸುರಿದು ಪ್ರಕೃತಿಯ ಮೈಯನ್ನು ತಣಿಸಿ ಹಳ್ಳ, ಕೊಳ್ಳ, ಬಾವಿ, ನದಿ, ಕಡಲು ಸೇರಿ ಅಂತರ್ಜಲದ ಚಿಲುಮೆಯಾಗಿ ಉಕ್ಕಿ ಹರಿದು ಹಸಿರು ಚಿಗುರೊಡೆದು ಮಳೆಯು ಬೆಳೆಯು ಆಹಾರವಾಗಿ ನರನ ಅಂದರೆ ಮನುಷ್ಯನ ದೇಹವನ್ನು ಅದು ಸೇರ್ತದೆ. ಮತ್ತೆ ನೀರು ಮನುಷ್ಯನ ದೇಹವನ್ನು ಪೋಷಿಸಿ ಮತ್ತೆ ಇದೇ ಭೂಮಿಯನ್ನು ಅದು ಸೇರ್ತದೆ. ಹೀಗೆ ನಿರಂತರವಾಗಿ ಜಲಚಕ್ರ ಪುನರಾವರ್ತನೆಗೊಳ್ಳುತ್ತಾ ಇರುತ್ತದೆ. ಈ ಕ್ರಿಯೆಯೇ ನಮಗೆ ಅದ್ಭುತ ಅಂತ ಅನಿಸ್ತದೆ. ಈ ವಿಶೇಷವನ್ನು ಮಾನ್ಯ ಗುಂಡಪ್ಪನವರು ದೈವ ನಿರ್ಮಿಸಿರುವಂಥ ರಸತಂತ್ರ ಅಂತ ಕರೀತಾರೆ. ಕಾಣದ ಶಕ್ತಿಯ ಅಣತಿಯಂತೆ ಪ್ರಕೃತಿಯಲ್ಲಿ ನಡೆಯುವಂಥ ಒಂದು ಸಮತೋಲನವಾದ ಸಾಗುವ ಪರಿ ಇದು. ಗಮನಿಸಿ, ಲೌಕಿಕ ಪ್ರಪಂಚದಲ್ಲಿ ಇದನ್ನು ನೋಡುವುದಾದರೆ ಮನುಷ್ಯರೂ ಕೂಡ ಬದುಕಿನಲ್ಲಿ ವ್ಯಾಮೋಹಗಳಿಂದ ಮುಕ್ತವಾಗಿ ಪ್ರಕೃತಿಯನ್ನು ಪ್ರೀತಿಸಿ ತನ್ನ ಬದುಕಿನಲ್ಲಿಯೂ ಕೂಡ ಪ್ರೀತಿ, ಪ್ರೇಮ, ಸ್ನೇಹ, ಕೋಪಗಳು ಎಲ್ಲ ಭಾವನೆಗಳನ್ನು ಕೂಡ ಸಮತೋಲನದಲ್ಲಿ ಕಾಪಾಡಿಕೊಳ್ಳಬೇಕು ಅನ್ನೋದನ್ನು ಈ ಕಗ್ಗ ಹೇಳ್ತದೆ. ಹೀಗೆ ಪ್ರಕೃತಿಯ ವಿಚಿತ್ರ ಹಾಗೂ ದೈವ ರಸಾಯನ ಶಾಸ್ತ್ರದ ತಂತ್ರವೇ ಅಡಗಿರುವುದನ್ನು ಕೂಡ ಇಲ್ಲಿ ನಾವು ಮತ್ತೆ ಮತ್ತೆ ಗಮನಿಸಬೇಕಾಗ್ತದೆ. ಪ್ರಕೃತಿಯಲ್ಲಿ ವಿಜ್ಞಾನಿಗಳು ಹೊಸ ಹೊಸ ಸಂಶೋಧನೆಗಳನ್ನು, ಆವಿಷ್ಕಾರಗಳನ್ನು ಮಾಡಿ ಮನುಷ್ಯನ ಜೀವನದ ದಿಕ್ಕನ್ನು ಬದಲಿಸಿರುವುದನ್ನು ನಾವಿಲ್ಲಿ ಗಮನಿಸ್ಬೋದು. ಈ ಪ್ರಕೃತಿಯೊಂದಿಗೆ ಮುನ್ನಡೆಯುವಾಗ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಪ್ರಕೃತಿ ಮತ್ತು ಮನುಷ್ಯ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಹಾಗಾಗಿ ಪ್ರಕೃತಿಯನ್ನು ಪ್ರೀತಿಸೋಣ. ಹಸಿರೇ ನಮ್ಮ ಉಸಿರು ಎನ್ನುತ್ತಾ ನಮ್ಮ ಮನೆಯ ಅಂಗಳದಲ್ಲಿರ್ಬೋದು, ನಮ್ಮ ಮನೆಯ ಎದುರ ಮುಂಭಾಗದ ರಸ್ತೆಯ ಬದಿಗಳಲ್ಲಿರ್ಬೋದು, ಎಲ್ಲಿ ಆಗಿರ್ಬೋದು, ಒಂದು ಗಿಡವನ್ನು ನೆಡುವ ಮೂಲಕ ನಮ್ಮ ಪ್ರಕೃತಿಗೆ ನಮ್ಮಿಂದ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಕೊಡುಗೆಯನ್ನು ನೀಡೋಣ ಎಂದು ಹೇಳುತ್ತಾ ಇನ್ನೊಂದು ಕಗ್ಗದೊಂದಿಗೆ ನಾಳೆ ಭೇಟಿಯಾಗ್ತೇನೆ. ಅಲ್ಲಿ ತನಕ ನಮಸ್ಕಾರ.